ನೋಡ್ಬಿಟ್ಟು ಫುಡ್ಡು ನಾನ್ ವೆಜೇ ಮುಟ್ಟೋದು ಬೇಡ ಅನ್ಸ್ಬಿಟ್ಟಿದೆ. ಇಷ್ಟೊಂದೆಲ್ಲ ತಗೊಂಡಿದ್ದೀರಲ್ಲ ಕಾಂಪ್ಲಿಮೆಂಟರಿ ಗಿಫ್ಟ್ ಇಲ್ಲಿ ತುಂಬ ಕಮ್ಮಿನೂ ಇದೆ ಜಾಸ್ತಿನೂ ಇದೆ. ಕೆಲವೊಂದು ಒಂಚೂರು ತಗೋಬೇಕಾಯ್ತು, ಅದು ಹೆವಿ ಎಕ್ಸ್ಪೆನ್ಸಿವ್ ಆಗ್ತಿದೆ, ಔಟ್ ಆಫ್ ಬಜೆಟ್ ಆಗ್ತಿದೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಸೊ ನಾನು ನಮ್ಮ ಮಮ್ಮಿ ಇವತ್ತು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಶಿವಾಜಿನಗರ್ಗೆ ಹೋಗ್ತಾ ಇದ್ದೀವಿ. ಏನಕ್ಕೆ ಅಂದರೆ ಏನಾದರೂ ಒಂದು ಪರ್ಚೇಸ್ ಮಾಡೋಣ, ಕಿಚನ್ಗೆ ಏನಾದರೂ ಐಟಮ್ಸ್, ಮನೆಗೆ ಹೊಸ ಮನೆಗೆ ಏನಾದರೂ ಪರ್ಚೇಸ್ ಮಾಡೋಣ ಅಂತ ನಾನು ನಮ್ಮ ಮಮ್ಮಿ ಬಂದಿದ್ದೀವಿ. ಸೊ ಬನ್ನಿ ಶಿವಾಜಿನಗರಲ್ಲಿ ಏನೇನು ಪರ್ಚೇಸ್ ಮಾಡ್ತೀವಿ, ನಾನು ನಮ್ಮ ಮಮ್ಮಿದು ಹೆಂಗಿರುತ್ತೆ ಇಲ್ಲಿ, ಯಾಕಂದರೆ ತುಂಬ ವರ್ಷ ಆದಮೇಲೆ ನಾನು ನಮ್ಮ ಮಮ್ಮಿ ಶಿವಾಜಿನಗರ್ಗೆ ಬಂದಿರೋದು. ಸೊ ಬನ್ನಿ ಹೋಗೋಣ. ಇವರು ಆ್ಯಕ್ಚುಲಿ ಮುಂದೆ ಬಿಡೋಲ್ಲ ಅಂತ ಇದ್ದಾರೆ, ಸೊ ಇಲ್ಲೇ ಸ್ಟಾಪ್ ಆಗಿ ಅಂತ ಹೇಳ್ತಿದ್ದಾರೆ. ಯಾಕಂದರೆ ಇಲ್ಲಿಂದ ತುಂಬ ದೂರ ಇದೆ ನಡ್ಕೊಂಡು ಹೋಗೋದು, ಅದೆಲ್ಲೋ ದೂರ ಇದೆ. ನಾನು ಬೇರೆ ಇವತ್ತು ಹೀಲ್ಸ್ ಹಾಕೊಂಡ್ಬಿಟ್ಟಿದ್ದೀನಿ ಗೈಸ್, ನೋಡಿ ಎಷ್ಟು ಪಾಯಿಂಟ್ ಹೀಲ್ಸ್ ಹಾಕೊಂಡ್ಬಿಟ್ಟಿದ್ದೀನಿ. ನಡೆಯೋಷ್ಟರಲ್ಲಿ ನನ್ನ ಕತೆ ಇವತ್ತು. ಇಲ್ಲ ಯಾವುದಾದ್ರೂ ನಾರ್ಮಲ್ ಫ್ಲ್ಯಾಟ್ ಪರ್ಚೇಸ್ ಮಾಡಿ ಇದನ್ನು ಬ್ಯಾಗಿಗೆ ಹಾಕೋಬೇಕಷ್ಟೇ. ನಾನು ನಮ್ಮ ಮಮ್ಮಿ ಇಲ್ಲಿದ್ದೀವಿ ಇವಾಗ. ಬನ್ನಿ ಹೋಗೋಣ. ಸೊ ಫಸ್ಟು ಬಂದಿದ್ದ ತಕ್ಷಣ ಸ್ಲಿಪ್ಪರ್ ಚೇಂಜ್ ಮಾಡಿಕೊಂಡೆ. ನೋಡಿ ಜನ ಈ ಟೈಮಲ್ಲಿ ಜನ ಕಮ್ಮಿ ಇದ್ದಾರೆ. ಬೇರೆ ಟೈಮಲ್ಲೆಲ್ಲ ಜನ ಹೆಂಗಿರ್ತಾರೆ ಅಂದರೆ ಇಲ್ಲಿ ತುಂಬಿ ತುಳ್ತಾ ಇರ್ತಾರೆ. ಇಲ್ಲಿ ನೋಡಿ ಸೇಮ್ ಅವೆಲ್ಲ ಯಾವುದೆಲ್ಲ ನೋಡ್ತಿದ್ವಿ ಅವನ್ನೆಲ್ಲ ಇಲ್ಲೇ ಇದೆ. ಇಲ್ಲಿ ನೋಡಿ ಈ ಪ್ಲೇಟ್ಸೇ ಬೇಕಾಗಿರೋದು, ಇನ್ನೂ ಏನೇನೋ ಐತೆ ಎಲ್ಲ ನೋಡ್ತಾ ಇದ್ದೀನಿ. ನೋಡಿ ಇಲ್ಲೆಲ್ಲ ಫುಲ್ಲು ಇದ್ರದ್ದೇ ಜಾಗ. ಪ್ಲೇಟ್ ನೋಡಿ ಎಲ್ಲ ಇವು ಡಿಸೈನ್. ಮಮ್ಮಿ ಡಿಸೈನೇ ಬೇಕು ಅಂತಾರೆ. ಮಮ್ಮಿ ಪ್ಲೇನ್ ಬ್ಲ್ಯಾಕ್ ತೊಗೊಳ್ಳಿ ಅಂದರೆ ತೊಗೋತಾ ಇಲ್ಲ, ಡಿಸೈನೇ ಬೇಕು ಅಂತವ್ರೆ. ಈ ಥರ ನನಗೆ ಯಾಕೋ ಇದು ಇಷ್ಟ ಆಗ್ತಿಲ್ಲ, ನಂಗೆ ಪ್ಲೇನ್ ಬೇಕು ಅಂತ. ಇದು ನೋಡಿ ಎಷ್ಟು ಚೆನ್ನಾಗಿದೆ, ಇಷ್ಟೊಂದಿದೆ. ನಮ್ಮ ಮಮ್ಮಿಗೆ ಏನು ಗೊತ್ತಾ, ಅವ್ರಿಗೆ ಡಿಸೈನೇ ಬೇಕಂತೆ. ನಾನು ಏನು ಹೇಳಿ ನಮ್ಮ ಮಮ್ಮಿಗೆ, ಯಾವ್ದು ಮಾಮ್ ಸುಮ್ಮನೆ ಕುತ್ಕೊಂಡ್ಬಿಟ್ಟವ್ನು ನಿಂತ್ಕೊಂಡ್ಬಿಟ್ಟವ್ನು, ಏನಾದರೂ ಯೋಚನೆ ಮಾಡಿಕೊಂಡು ಯಾವ್ದು ಬೇಕು ಮಾಮ್? ಯಾವುದು ಇದೆ ಯಾವ್ದು ಚೆನ್ನಾಗಿದೆ ನಿಮ್ಗೆ ಯಾವ್ದು ಅನಿಸ್ತಿದೆ? ನನಗೆ ಗೊತ್ತಿಲ್ಲಪ್ಪ, ನನ್ನ ಸೆಲೆಕ್ಷನ್ ನಾನೇನು ಹೇಳಲ್ಲ. ಗೈಸ್ ಅವ್ರಿಗೆ ಇದೇ ಬೇಕಂತೆ ಗೈಸ್, ಇದೇ ಬ್ಲ್ಯಾಕ್ ಬೇಕಂತೆ. ಈ ಬ್ಲ್ಯಾಕ್ ನಂಗೆ ಯಾಕೋ ಅಷ್ಟು ಚೆನ್ನಾಗಿಲ್ಲ ಗೈಸ್. ಈ ಪ್ಲೇನ್ ಇದ್ದರೆ ಎಷ್ಟು ಸಖತ್ ಲುಕ್ ಕೊಡುತ್ತೆ. ಈ ಡಿಸೈನ್ ಚೆನ್ನಾಗಿಲ್ಲ. 100 ರೂಪೀಸ್ಗೆಲ್ಲ ಕಪ್ಸು. ಮಮ್ಮಿ ಇನ್ನೂ ಮುಂದೆ ನೋಡೋಣ ಇನ್ನು. ಬಟ್ ಅದೆಲ್ಲ ಅಷ್ಟೊಂದು ಚೆನ್ನಾಗಿಲ್ಲ ಗೈಸ್. 100 ರೂಪೀಸ್ ಅಂತ ಇದ್ದರೆ ಅದು ಹಾಗೆ ಕ್ವಾಲಿಟಿನೂ ಹಾಗೆ ಇರುತ್ತೆ. ನಾನು ಇನ್ನೊಂದು 50-20 ಎಲ್ಲ ಕೊಡ್ಬೋದು, ಬಟ್ ಚೆನ್ನಾಗಿರೋದು ತೊಗೊಳ್ಳೋಣ ಅಂತ ಅಷ್ಟೇ. ಮಮ್ಮಿಗೆ ಹೇಳ್ತಾ ಇದ್ದೀನಿ ಗೈಸ್, ಅಲ್ಲೇ ತೊಗೊಂಡು ಹೋಗ್ಬಿಡೋಣ, ಮಳೆ ಬರೋ ಥರ ಇದೆ ಅಂದರೆ ಇವ್ರು ಕೇಳ್ತಿಲ್ಲ. ಇನ್ನೂ ನೋಡೋಣ ಅಂತವ್ರು. ಏನು ಹೇಳೋಣ ನಮ್ಮ ಅಮ್ಮನ ನೋಡಿ ಮತ್ತೆ ಸುಮ್ಮನೆ ಮುಖ ಹಿಂಗೆ ಮಾಡ್ಕೋತಾರೆ. ಕ್ಲಾಸ್ ನೋಡ್ತಾ ಇದ್ದೀವಿ, ಮೂರಲ್ಲಿ ಯಾವುದು ಅಂತ ಯೋಚನೆ ಮಾಡ್ತಾ ಇದ್ದೀವಿ. पूरा ब्यूटी, वो पूरा सेलो कंपनी का है, बबल्स में आता है, इंपोर्टेड है. ಇನ್ನೊಂದು ಅಂಗಡಿ, ಆಲ್ಮೋಸ್ಟ್ ಇದು 7ನೇ ಅಂಗಡಿ ನಮ್ಮಮ್ಮ ಸುತ್ತಾ ಇರೋದು. 7th ಇದೆ. ಇಲ್ಲಿ ತುಂಬ ಕಮ್ಮಿನೂ ಇದೆ ಜಾಸ್ತಿನೂ ಇದೆ. ಕೆಲವೊಂದು ತುಂಬ ಕಮ್ಮಿ, ಕೆಲವೊಂದು ತುಂಬ ಜಾಸ್ತಿ. ಸೆರಾಮಿಕ್ ಪ್ಲೇಟ್ಸ್ ಫುಲ್ ಸೆಟ್ಟೇ 8500, ಫುಲ್ ಸಕ್ಕದಾಗಿದೆ. ಬಟ್ ನನಗೆ ಅದು ಯಾಕೋ ಅಂದರೆ ಬರ್ತಿದೆ, ಬಟ್ ನಮ್ಗೆ ಅಷ್ಟೊಂದು ಬೇಕಾ ಅಂತ ನಾವು ವಾಪಸ್ ಬೇರೆ ಕಡೆ ಹೋಗ್ತಾ ಇದ್ದೀವಿ. ಕಾರ್ನ್ ತಿನ್ಬೇಕಂತೆ. ನಡೆದಿಲ್ಲ ಏನಿಲ್ಲ, ಅರ್ಧ ಗಂಟೆನೂ ನಡೆದಿಲ್ಲ ನಮ್ಮ ಅಮ್ಮಂಗೆ. ನಮ್ಮ ಮಾಮ ಬರ್ತಿದ್ದಾರೆ, ಅದಕ್ಕೆ ವೇಟ್ ಮಾಡ್ತಾ ಇದ್ದೀವಿ. ಇಲ್ಲಿಂದ ವೇಟ್ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ ಹಾಫ್ ಆನ್ ಅವರ್ ಆಯಿತು ವೇಟ್ ಮಾಡ್ತಾ ಇದ್ದೀವಿ. ಈ ರೋಡ್ ಒಂದೇ ಸುತ್ತಿರೋದು ಅವಾಗಿಂದ. ಆದರೆ ಏನೂ ತೊಗೊಂಡಿಲ್ಲ ನಾನು ನಮ್ಮಮ್ಮ, ಸುಮ್ಮನೆ ಸುತ್ತಾ ಇದ್ದೀವಿ. ತೊಗೋಬೇಕು ಬಟ್ ನಾನು ಇವಾಗ ಡಿಸೈಡ್ ಆಗಿಬಿಟ್ಟಿದ್ದೀನಿ, ಒಂದೊಂದು ತೊಗೊಂಡು ಹೊರಟ್ಬಿಡ್ಬೇಕು. ಯಾಕಂದರೆ ಮಳೆ ಬರೋ ಥರ ಇದೆ. ಜೋರು ಮಳೆ ಬಂದರೆ ಅಷ್ಟೇ ನಾವು ಸಿಕ್ಕಾಕೊಂಡ್ಬಿಡ್ತೀವಿ. ಆಲ್ರೆಡಿ ಬಾಡಿಗೆ ಎತ್ಕೊಂಡ್ಬಿಟ್ರು ನೋಡಿ, ಹೋಗ್ತವ್ರೆ. ಹೆಂಗಿದೆ ಗ್ಲಾಸಸ್ ಅಂದರೆ ಸಕ್ಕದಾಗಿದೆ ನೋಡಿ. ಇದಂತೂ ತುಂಬ ಇಷ್ಟ ಆಯಿತು, ಬಟ್ ಏನಕ್ಕೆ ಅಂತ ಸುಮ್ಮನಿದ್ದೀನಿ. ಚೆನ್ನಾಗಿತ್ತು. ಬೇಸಿಲ್ 12,000 ಹೇಳ್ತವ್ರು, ಇದು ಫುಲ್ ಸೆಟ್ಟು. ಅಲ್ಲಿ ಇನ್ನೊಂದು ಅಂಗಡಿ ಕೇಳಿದಾಗ 7,000 ಹೇಳಿದ್ರು ನೋಡಿ. 15,900 ಅಂತ ಇದೆಲ್ಲ. ಇಲ್ಲೆಲ್ಲ ಇದೆ, ಇದೆಲ್ಲ ಡಿನ್ನರ್ ಸೆಟ್ ಕಮ್ಮಿ ಪ್ರೈಸ್ಗೆಲ್ಲ ಇದೆ ಇಲ್ಲಿ. ಹಾಕ್ಕೊಡೋಕ್ಕೆ ಜಾಮೂನ್ ಇಲ್ಲ, ತುಂಬ ನಮ್ಮನೆಲ್ಲ ಜಾಸ್ತಿ ಸ್ವೀಟ್ ತಿನ್ನೋವಲ್ಲ, ಅದು ಇಷ್ಟು ಕಮ್ಮಿಗೆ ಅಂತ ಈಗ ನೋಡಿ ಎಮರ್ಜೆನ್ಸಿ ತಿಂದರೆ ಕ್ರೇವಿಂಗ್ಸ್ ಆದರೆ. ಕೊನೆಗೆ ಗ್ರೀನ್ ಸೆಟ್ಟೆಲ್ಲ ಈ ಸೆಟ್ಟೇ ತೊಗೋತಾ ಇದ್ದೀನಿ, ಪಿಸ್ತಾ ಕಲರು.
ಸೊ ಇದನ್ನು ಪರ್ಚೇಸ್ ಮಾಡುವ. ಎಲ್ಲ ಒಂದೇ ಥರ ಪೂರ ಖಾನೆ ತಗೊಂಡು ಈ ಥರ ಇಲ್ಲ ಪೂರ ಖಾನೆಗೆ ತುಂಬ ಇಷ್ಟ ಆಯಿತು. ಬಟ್ ಇದು ತುಂಬ ವೇಟ್ ಇದೆ. ನಮ್ಮ ಮನೇಲೆಲ್ಲ ಸ್ವಲ್ಪ ಡೆಲಿಕೇಟ್ ಯೂಸ್ ಮಾಡಲ್ಲ, ಇದೆಲ್ಲ ತುಂಬ ಭಯ. ಬಟ್ ಇದೆಲ್ಲ ಆನ್ಲೈನಲ್ಲಿ ಹೆವಿ ಎಕ್ಸ್ಪೆನ್ಸಿವು. ಬಟ್ ಇಲ್ಲಿ ಎಷ್ಟೇ ಅಂತ ನನಗೂ ಗೊತ್ತಿಲ್ಲ. ಇಲ್ಲೂ ಒಂದು ಸತಿ ಚೆಕ್ ಮಾಡಬೇಕು ಎಷ್ಟು ವೇರಿ ಇದೆ, ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ಎಲ್ಲೆಲ್ಲೋ ಐತೆ ಎಲ್ಲೋ ಮತ್ತು ಆಯಿತು. ऐसा ये कलर में प्लेट है ना कितना वो? हाँ सर 250. ಇದು ಒಂದು ಪ್ಲೇಟ್ 250 ಅಂತ. ಇದು ಹೆವಿ ಎಕ್ಸ್ಪೆನ್ಸಿವ್. 250 ಹೆವಿ ಜಾಸ್ತಿ. ಇದೆಲ್ಲ ನೋಡ್ತಿದ್ರೆ ಎಲ್ಲ ತೊಗೋಬೇಕು ಅಂತಿದೆ, ಅಷ್ಟು ಚೆನ್ನಾಗಿದೆ, ಇಷ್ಟ ಆಗ್ತಿದೆ, ಎಲ್ಲನೂ ಪರ್ಚೇಸ್ ಮಾಡಬೇಕು ಅಂತ. ನೋಡಿ ತುಂಬ ಚೆನ್ನಾಗಿದೆ. ನಾನೊಂದು ತೊಗೊಳ್ಳೋಣ ಅನಿಸ್ತೈತೆ. ಇದು ಲೆಟ್ ಮಿ ಸಿ ದಿಸ್. ಇದು ಚೆನ್ನಾಗಿದೆ ಅಂದರೆ ಪ್ರೈಸು ಚೆನ್ನಾಗಿದೆ ಅಲ್ವಾ ಮ್ಯಾಮ್? ಕಲಾನೆ ಕತ್ತಿತ್ತು ಹೋತೇನೆ. ನಿಮಗೆ ಬೇಕಾ ಪನ್ನೀರ್ ಗಿನ್ನೀರ್ ಏನೋ ಕಳ್ಸಕ್ಕೆ? ಅದಷ್ಟೇ ಸಾಲುತ್ತಾ? ನಮ್ಮ ಮನೇಲಿ ಅಷ್ಟು ಜನ ಇದ್ದಾರಾ? ಅಷ್ಟೇ ಕಮ್ಮಿ ಜನ ಇದ್ದಾರಾ? ಏಕೆತ್ತು ಮಾತಾಡ್ತಿದ್ರೆ 300 400 500 ಏನು ಮಾಮ್? ಎಲ್ಲ ಬೆಲೆ ಜಾಸ್ತಿ. ಇಷ್ಟೊಂದೆಲ್ಲ ಎಷ್ಟು ಬಿಲ್ ಆಗಿರ್ಬೋದು ಅಂತ ಕಮೆಂಟ್ ಮಾಡಿ. ಒಂದೊಂದೇ ಪ್ಯಾಕ್ ಮಾಡ್ತಾವ್ರೆ ನೋಡಿ. ಒಂದೊಂದೇ ಪ್ಯಾಕಿಂಗ್ ಇದೆ. ಎಲ್ಲ ತೊಗೊಂಡಾಯ್ತು. ಕಂಟೈನರ್ಸ್ ತೊಗೋಬೇಕಾಯಿತು ಮೇನು, ಲೈಕ್ ದಾಲ್ಸ್ ಅದೆಲ್ಲ ಹಾಕೋಕ್ಕೆ. ಸೊ ಆ ಕಂಟೈನರ್ಸ್ಗೆ ನನಗೆ ಇದು ತುಂಬ ಇಷ್ಟ ಆಯಿತು. ಬಟ್ ನಮ್ಮ ಮಮ್ಮಿ ನೋಡು ಯೋಚನೆ ಮಾಡುವಂಥವ್ರೆ. ಸೈಜ್ ವೇರೀಸ್ ಇದೆ, ಇದು ಚಿಕ್ಕದಿದೆ, ದೊಡ್ಡದಿದೆ. ಎಲ್ಲ ಸೆಟ್ ತೊಗೊಬಿಡೋಣ ಅಂತ. ಇದೊಂದು ಕಂಟೈನರು ये 380 बोले सो. ये कम बोले सो तुम्हें 250. कौन सा ये? हाँ इसका बात करूँ मैं. इसका ना? हाँ 380 है. हाँ ये भी 280 का, लेकिन आपको 250 बोला रेट. हाँ वही टेंशन हो गया मैं. ಗೈಸ್ ಅಷ್ಟೊಂದೆಲ್ಲ ತೊಗೊಂಡಿದ್ದೀವ. ಏ ಸೈಜು, ಇದೊಂದು ಸೈಜು, ಇದೊಂದು ಸೈಜು, ಇದೊಂದು ಸೈಜು, ಇದೊಂದು ಸೈಜು, ಇದೊಂದು ಸೈಜು, ಇದೊಂದು ಸೈಜು. ಇದೆಲ್ಲ ನೋಡಿ ಎಷ್ಟಿದೆ. ಇದೆಲ್ಲ ನಮ್ಮದೇ ಗೈಸ್. ಇದು ಇದೆಲ್ಲ ನಮ್ಮದೇ. ಫೈನಲಿ ನಮ್ಮ ಮಮ್ಮಿ ಆಯ್ತಮ್ಮ ಸಮಾಧಾನನಾ? ಮಮ್ಮಿ ಇಷ್ಟೊಂದೆಲ್ಲ ತೊಗೊಂಡಿದ್ದೀರಲ್ಲ, ಕಾಂಪ್ಲಿಮೆಂಟರಿ ಗಿಫ್ಟ್ ಇಲ್ವಾ? ಏನೋ ಕೋಪ್ ಸ್ಟೈಲ್ ಸಲ್ಮಾನ್ ಒಂದೇ ಡ್ಯಾಮೇಜ್ ಆಗಿದೆಯೋ ಇಲ್ವೋ ಅಂತ ನೋಡಿ ಚೆಕ್ ಮಾಡಿ ಬಾಕ್ಸಲ್ಲಿ ಹಾಕ್ತಿದ್ದಾರೆ. ಎಷ್ಟು ಕ್ಯೂಟ್ ಆಗಿದೆ ಎಸ್ಥೆಟಿಕ್ ಆಗಿ. ತುಂಬ ಚೆನ್ನಾಗಿದೆ ಬಾಕ್ಸ್. ಮಮ್ಮಿ ಏನಾದರೂ ಕೊಡಿ ಅಂತ ಹೇಳ್ತಾವ್ರು ಅವಾಗಿಂದ. 3 ಬಾಕ್ಸ್ ರೆಡಿ. ಇನ್ನೂ 2 ಬಾಕ್ಸ್ ಇದೆ. ಹೆಂಗಿದೆ ನೋಡಿ ನೈಟ್ ಶಿವಾಜಿನಗರ್. ನಮ್ಮ ಮಮ್ಮಿ ಫುಲ್ಲು ಬಾರ್ಗೇನ್ ಮಾಡ್ತವ್ರೆ ಅವಾಗಿಂದ ಬಾರ್ಗೇನ್ ಮಾಡಿ. ಇಲ್ಲಿ ಹೆಂಗ್ ಗೊತ್ತಾ ಹೇಳ್ತಾರೆ ಒಂದು ರೇಟು, ಹಾಂ ಕೇಳಿದ್ರೆ ಕೊಡ್ತಾರೆ. 6 ಹಾಂ 6 ಆಯಿತು. ಆಲ್ಮೋಸ್ಟ್ ಎಷ್ಟು ಬಿಲ್ ಆಗಿರ್ಬೋದು ಅಲ್ಲಿ ಅಂತ ನೀವು ಕಮೆಂಟ್ ಮಾಡಿ ಗೈಸ್. ಆಲ್ಮೋಸ್ಟ್ 3 ಬಾಕ್ಸು ಫುಲ್ ಪ್ಯಾಕ್ ಮಾಡಿರೋದು. ಸೊ ಇವಾಗ ಇನ್ನೊಂದು ಕಡೆ ಹೋಗ್ತಾ ಇದೀವಿ. ಏನಾದರೂ ಮತ್ತೆ ನೋಡೋಣ, ಏನಾದರೂ ಶಾಪಿಂಗ್ ಮಾಡೋಣ ಅಂತ ಬನ್ನಿ. ಸ್ಟೀಲ್ ಪ್ಲೇಟ್ಸ್ ಎಲ್ಲ ತೊಗೊಳಕ್ಕೆ ಬಂದಿದ್ದೀವಿ. ಅದು ನೋಡೋ ಇಲ್ಲೆಲ್ಲ ಎಷ್ಟು ಪ್ರೈಸ್ ಆಗುತ್ತೆ ಅಂತ. ಸ್ಟೀಲ್ದೆಲ್ಲ ಆಯಿತು. ಇನ್ನೊಂಚೂರು ತೊಗೋಬೇಕಾಯ್ತು, ಅದು ಹೆವಿ ಎಕ್ಸ್ಪೆನ್ಸಿವ್ ಆಗ್ತಿದೆ. ಔಟ್ ಆಫ್ ಬಜೆಟ್ ಆಗ್ತಿದೆ. ಹೋಗ್ತಾ ದುಡ್ಡು ಹೆವಿ ಎಕ್ಸ್ಪೆನ್ಸಿವ್ಸು. ಇನ್ನು ಮುಂದೆ ನೋಡಿ ನಮ್ಮ ಅಮ್ಮ ಇವಾಗ ಅಷ್ಟೇ ಇಲ್ಲ. ಆಲ್ಮೋಸ್ಟ್ 1 ಅವರ್ ನಡೆದಾದ್ಮೇಲೆ ಕೂತಿರೋದು. ಇಷ್ಟೊತ್ತವರೆಗೂ ಕೂತೇ ಇಲ್ಲ. ಇವಾಗ ಅಪ್ಪ ಟಿ ಶರ್ಟ್ ಎಲ್ಲೋ ನೋಡ್ದಂಗೆ ಎಲ್ಲ ನಡೆದಿಲ್ಲ. ಇದು ಅಂಗಡಿನಲ್ಲಿ ಇದ್ದಿದ್ದು ಯಾವ ಅಂಗಡಿಯಲ್ಲಿ ಅಲ್ಲಿ ಶೋ ಆಫ್ ನಲ್ಲಿ ತಗೊಂಡಿದ್ದು. ನಮ್ಮ ಶೋ ಆಫ್ ಅಲ್ಲಿ ನಾವೆಲ್ಲ ಶೋ ಆಫ್ ನಲ್ಲಿ ಎಲ್ಲ ನಾವು ಹೋಗಿ ಏನೇನೋ ತಗೊಂಡು, ಆದ್ರೆ ನಮ್ಮ ಸಿಸ್ಟರ್ ಒಂದು ಇಸ್ಕೊಟ್ರು ನನಗೆ. ತಗೊಂಡು ಚೆನ್ನಾಗಿದೆ. ನೋಡಿ ಗೈಸ್, ಇದೊಂದು ಬಾಕ್ಸು, ಇದೊಂದು ಬಾಕ್ಸು, ಇದೊಂದು ಬಾಕ್ಸು, ಇದೊಂದು ಬಾಕ್ಸು. ಯಪ್ಪ ಗೈಸ್, ಎಷ್ಟು ಬೆಸ್ಟ್ ಪ್ರೈಸಲ್ಲಿ ಸಿಕ್ತು ಅಂದರೆ ನಾವೆಲ್ಲ ಶಾಪಿಂಗ್ ಮಾಡಿರೋದು ಅಷ್ಟು ಬೆಸ್ಟ್ ಪ್ರೈಸಲ್ಲಿ ಸಿಕ್ಕಿದೆ.
ಇನ್ನೆಲ್ಲೂ ಬೇರೆ ಕಡೆ ಎಲ್ಲ ಹೋಗಿದ್ರೆ ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ, ನೆಗೋಷಿಯೇಟ್ ಮಾಡೋಕ್ಕಾಗಲ್ಲ ಗೈಸ್. ಕೆಲವೊಂದು ಜಾಗಕ್ಕೆ ಹೋದರೆ ನಾವು ನೆಗೋಷಿಯೇಟ್ ಮಾಡೋಕ್ಕೆ ಆಗಲ್ಲ. ಸೊ ಇಲ್ಲಿ ಬಂದರೆ ನಾವೆಲ್ಲ ಸ್ವಲ್ಪ ಬಾರ್ಗೇನ್ ಮಾಡ್ಬೋದು. ಸೊ ಅದಕ್ಕೆ ಬಟ್ ಆಮೇಲೆ ಇನ್ನೊಂದೇನಂದರೆ ನನಗೆ ಖುಷಿ ಆಯಿತು, ಎಲ್ಲ ಒಂದೇ ಕಡೆ ಸಿಕ್ತು, ಬೇರೆ ಕಡೆ ಹೋಗೋ ಅವಶ್ಯಕತೆ ಇರಲಿಲ್ಲ. ಆಲ್ಮೋಸ್ಟ್ ಏನೇನು ಬೇಕು ಎಲ್ಲ ತೊಗೊಂಡಿದ್ದೀವಿ. ನಾಳೆ ಇನ್ನು ಕಿಚನ್ ಸೆಟಪ್ ಮಾಡೋದೇ ಇರೋದಷ್ಟೇ. ಏನು ಮಾಮ್ ಏನು ಅನಿಸ್ತು ನಿಮಗೆ? ಮಾಡೋದು ಇರೋದು ಹೋಗಿ ಎಲ್ಲ ಅರೇಂಜ್ ಮಾಡಬೇಕು. ಇವ್ರಂತೂ ಮಾಡಲ್ಲ ಗೈಸ್, ಇವ್ರಂತೂ ಮಾಡಲ್ಲ ಗೈಸ್. ಇವಾಗ ನಮ್ಮ ಮಾಮಂಗೆ ವೆಜ್ ಏನದು ಊಟ ಮಾಡಬೇಕು ಅಂತ ಹೇಳಿದ್ರು. ವೇರ್ ವಿ ಆರ್ ಗೋಯಿಂಗ್ ನೌ? ರಾಮೇಶ್ವರ ನಿಯರ್ ವೇರ್ ಇಸ್ ಇಟ್? ಓರಿಯಂಟ್ ಮಾಲ್. ಸೊ ಗೈಸ್ ನಾನು ಇವತ್ತು ಥರ್ಸ್ಡೇ ನಾನು ನಾನ್ ವೆಜ್ ತಿನ್ನಲ್ಲ ನಾರ್ಮಲಿ. ಸೊ ಥರ್ಸ್ಡೇ ನಾನ್ ವೆಜ್ ತಿನ್ನಲ್ಬಿಟ್ಟು ನಮ್ಮ ಮಾಮ ಓಕೆ ನಿನಗೋಸ್ಕರ ವೆಜ್ಜಿಗೆ ಹೋಗೋಣ ಅಂತ ವೆಜ್ಜಿಗೆ ಹೋಗ್ತಿದ್ದಾರೆ. ಸೊ ಅದಕ್ಕೆ ನಾನು ಸಜೆಸ್ಟ್ ಮಾಡಿದೆ, ಅವ್ರು ಯಾವತ್ತು ರಾಮೇಶ್ವರ್ಗೆ ಹೋಗಿ ಎಲ್ಲ ದೋಸೆ ತಿಂದಿದ್ವಂತೆ. ಸೊ ಅವ್ರಿಗೆ ಕರ್ಕೊಂಡು ಇವತ್ತು ದೋಸೆ ತಿನ್ಸೋಣ ಅಂತ ಮನೆಯಲ್ಲಿ ಅಷ್ಟೊಂದು ಟ್ರಾಫಿಕ್ ಇರಲಿಲ್ಲ. ನಮ್ಮ ಮಾಮಂಗೆ ದಾರಿ ಗೊತ್ತಿರೋದ್ರಿಂದ ಶಾರ್ಟ್ ಕಟ್ಟಲ್ಲಿ ಕರ್ಕೊಂಡು ಬಂದರು. ಸೊ ಬನ್ನಿ ಇವತ್ತು ರಾಮೇಶ್ವರಮಲ್ಲಿ ಏನಾದರೂ ಒಳ್ಳೆ ಡಿನ್ನರ್ ಮಾಡಿಬಿಟ್ಟು ಹೋಗೋಣ. ಇಲ್ಲಿ ಮಾಮಂಗೆ ಫುಲ್ ಹೊಟ್ಟೆ ಹಸಿ ಅಂತೆ, ಹೊಟ್ಟೆ ಹಸಿ. ಎಲ್ಲ ಇಷ್ಟೊಂದು ನನ್ನ ಫೇವ್ರೇಟ್ ಇದು, ತುಂಬ ಇಷ್ಟ ಅಂತ ತೊಗೊಂಡಿದ್ದೆ. ದೋಸೆಗೇನೆ ಆಲ್ಮೋಸ್ಟ್ ತುಂಬ ಚೆನ್ನಾಗಿದೆ, ರಿಯಲಿ ತುಂಬ ಚೆನ್ನಾಗಿದೆ. ಫಸ್ಟ್ ಟೈಮ್ ಬಂದಿದ್ದೀರಾ, ಖುಷಿ ಆಯ್ತಾ? ತುಂಬ ಖುಷಿಯಾಗಿದೆ. ರಾಮೇಶ್ವರ್ ಕೆಫೆ ನೋಡಿಬಿಟ್ಟು ಫುಡ್ಡು ನಾನ್ ವೆಜೇ ಮುಟ್ಟೋದು ಬೇಡ ಅನಿಸ್ಬಿಟ್ಟಿದೆ. ನಮ್ಮ ಮಾಮಂಗೆ ನಾನ್ ವೆಜ್ ತಿನ್ನಬಾರ್ದು ಅನಿಸ್ತಾ ಇದಂತ, ಅಷ್ಟು ಚೆನ್ನಾಗೈತೆ ವೆಜ್ಜು. ನಾನು ವೆಜ್ಜು ಅಂದ್ಬಿಟ್ಟು ಎಲ್ಲರಿಗೂ ವೆಜ್ ಕರ್ಕೊಂಡು ಬಂದಿದ್ದಕ್ಕೆ ಅದು ಫುಲ್ ಖುಷಿ ಆಗ್ಬಿಟ್ಟೈತೆ. ಇನ್ನು ನಾನ್ ವೆಜ್ ತಿನ್ನಲ್ವಂತ, ಬರೀ ವೆಜ್ಜೇ ತಿಂತಾರಂತ ಅವರು. ನಮ್ಮ ಮಾಮಂಗೆ ಈ ಸ್ಲಿಪ್ಪರು ಅವ್ರ ಅಕ್ಕ ಕೊಡ್ಸಿದಂತೆ. ಯಾವ ಅಕ್ಕ ಅಂದ್ರೆ ಈ ಅಕ್ಕ ಅಂತೆ. ಆದ್ರೆ ಏನಂದ್ರೆ ಅವ್ರ ಮಗನ ಬರ್ಡೇಗೆ ಇವ್ರಿಗೆ ಕೊಡ್ತಿರೋದಂತೆ ಈ ಸ್ಲಿಪ್ಪರು. ನಮ್ಮ ಮಾಮ ಫುಲ್ ಖುಷಿ ಆಗ್ಬಿಟ್ಟಿದೆ ರಾಮೇಶ್ವರಕ್ಕೆ ಬಂದು. ತುಂಬಾ ಬ್ಯಾಂಗ್ಳೂರ್ನಲ್ಲಿ ಇಷ್ಟು ಒಳ್ಳೇದು ಒಟ್ಟಿ ಮಾಡಿ ಇಷ್ಟು ಒಳ್ಳೆ ಟೇಸ್ಟ್ ಕೊಡ್ತಾ ಇದ್ರಲ್ಲ, ವೆರಿ ಬ್ರಿಲಿಯಂಟ್. ತುಂಬಾ 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 ನನಗೆ ಅವರು ಯಾವಾಗ ವಾರ್ತೆಗಳು ಹೇಳಕ್ಕಾಗಲ್ಲ, ಮಾತುಗಳು ಬರ್ತಿಲ್ವಂತೆ. ಸೊ ಅವ್ರು ಅವಾಗಿಂದ ಎಷ್ಟೊಂದು ಸತಿ ನೋಡಿದಾಗೆಲ್ಲ ಬರಬೇಕು ಅಂತಿದ್ರಂತೆ. ಸೊ ಇವತ್ತು ಫೈನಲಿ ನಾನು ಹೇಳಿದ ತಕ್ಷಣ ಒಪ್ಕೊಂಡ್ಬಿಟ್ರು. ದೇವ್ರ ಥರ ಬಂದ್ಬಿಟ್ಟು ಊಟ ಕೊಡ್ಸಿದ್ರಂತೆ. ಎಂಪೈರಿಗೆ ಹೋಗೋಣ ಅಂತ ಹೇಳ್ತಿದ್ರು. ನಾನು ಎಂಪೈರ್ ಬೇಡ, ನಾನು ನಾನ್ ವೆಜ್ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಇಲ್ಲಿ ಬಂದು ಹೇಳಿದ ತಕ್ಷಣ ಒಂದೇ ಸತಿ ಹೋಗೋಣ ಬನ್ನಿ ಅಂತ ಹೇಳ್ಬಿಟ್ರು. ನಮ್ಮ ಮಾಮ ನೋಡಿ ಫುಲ್ ಕನ್ನಡ ಸಾಂಗ್ಸ್ ಹಾಕೊಂಡು ವೈಪ್ ಮಾಡ್ತವ್ರೆ. ಸೊ ಇವಾಗ ಮನೆಗೆ ಬಂದು ಟಯರ್ಡ್ ಆಯಿತು. ನಮ್ಮ ಮಾಮ ಎಲ್ಲ ಹೋಗ್ತಾರೆ, ಸಾಯಿಲು ಬಂದ. ಬಾಯ್ ಮಾಮ. ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಓವರ್ ಆಲ್ ಎಲ್ಲನೂ ಏನೇನು ಪರ್ಚೇಸ್ ಮಾಡಿದ್ದೀನಿ ಅಂತ ಒಂದು ಟೋಟಲ್ ಬಿಲ್ ಅಂತ ಕಮೆಂಟ್ ಮಾಡಿಬಿಡಿ ಗೈಸ್, ನೀವೇ ಹೇಳ್ಬಿಡಿ. ಅಯ್ಯೋ ಏ ರಾಣಿ